ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ನಾವಿವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಹಾಗೆ ರ್ಯಾಂಡಮಾಗಿ ಪ್ಲ್ಯಾನ್ ಮಾಡಿದ್ವಿ. ಒನ್ ಡೇ ಟ್ರಿಪ್ ಥರ ಹೋಗಿ ಬರೋಣ ಅಂತ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವಿವತ್ತು ಚಿಕ್ಕಮಗಳೂರಿಗೆ ಹೋಗಬೇಕು ಈ ವೀಕೆಂಡ್ ಅನ್ನೋ ಐಡಿಯಾ ಇತ್ತು. ಬಟ್ ಅಲ್ಲಿ ತುಂಬ ಮಳೆ ಇದೆ ಅಂತ ನ್ಯೂಸ್ ಬಂತು. ಹಾಗಾಗಿ ಸೇಫ್ಟಿ ಇರಲ್ಲ, ಪ್ರಾಬ್ಲಮ್ ಆಗುತ್ತೆ ಅಂತ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿಕೊಂಡು ಈಗ ಮೈಸೂರು ಕಡೆ ಹೊರಟಿದ್ದೀವಿ. ಇವತ್ತಿನ ಡೇ ಹೇಗಿರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಹೊರಡುವ. ಇವಾಗ ನನ್ನ ಕೊಲಿಗೆ ಒಬ್ಬರಿದ್ದಾರೆ, ಸೊ ಅವ್ರಿಗೆ ವೆಯ್ಟ್ ಮಾಡ್ತಿದ್ದೀನಿ. ಇವಾಗ ಅವ್ರು ಬಂದಿದ್ದ ತಕ್ಷಣ ಹೊರಡ್ತೀವಿ. ನಾವು ಆಲ್ರೆಡಿ ಲೊಕೇಶನಿಗೆ ಬಂದಿದ್ದೀವಿ, ಬಟ್ ಅವ್ರು ಇನ್ನೂ ಬಂದೇ ಇಲ್ಲ. ಹೇಳಿದ್ರು 3:30 ಅಷ್ಟರಲ್ಲಿ ಬಂದುಬಿಡಿ ಎಲ್ಲರೂ ಅಂತ. ಇನ್ನೂ ನೋಡಿದ್ರೆ ಅವರೇ ಬಂದಿಲ್ಲ. ಇಲ್ಲಿ ಕಾಲ್ ಮಾಡಿದ್ರೆ ಇನ್ನೂ 15 ಮಿನಿಟ್ಸ್ ಆಗುತ್ತೆ, ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ಏನು ಮಾಡೋದು, ಹೀಗೆ ಒಂದು ಕಾಫಿ ಕುಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ. ಒಂದು ಕಾಫಿ ಕುಡ್ಕೊಂಡು ಬರ್ತೀವಿ ಅವ್ರು ಬರೋ ಅಷ್ಟರಲ್ಲಿ. ನೋಡಿ ಫ್ರೆಂಡ್ಸ್, ಇವ್ರು ಇವಾಗ ಬಂದಿದ್ದಾರೆ. ನಮ್ಗೆ ಹೇಳಿದ್ರು 3:30 ಬನ್ನಿ ಅಂತ, ನೋಡಿದ್ರೆ 4 o'clock ಬಂದಿದ್ದಾರೆ. ಹತ್ರ ಇರೋರೇನೆ 4:30 ಬಂದಿದೀವಮ್ಮ ನಾವೆಲ್ಲ. ಆನ್ ಟೈಮ್ ಪಂಕ್ಚುಯಾಲಿಟಿ ಮೇಡಂ. ನಾನು ಮತ್ತೆ ಸಂಗೀತ 3:30 ಬಂದು ವೆಯ್ಟ್ ಮಾಡ್ತಿದೀವಿ. ನನಗೆ ಶಾಕು, ಅಯ್ಯಪ್ಪ ಅಲ್ಲಿಂದ ಹೆಂಗ್ ಬಂದ್ಬಿಟ್ರಿ ಅಂತ. ಫೈನಲಿ ಹೋಗ್ತಾ ಇದ್ದೀವಿ ಇವಾಗ ಮೈಸೂರಿಗೆ. ಮೇ ಬಿ ಒಂದು 9 o'clock 9:30 ಆಗುತ್ತೆ ನಾವು ರೀಚ್ ಆಗೋದು. ಸೊ ಅಲ್ಲಿ ಹೋದ್ಮೇಲೆ ಅಲ್ಲಿ ಯಾವ್ಯಾವ ಪ್ಲೇಸಸ್ನ ಕವರ್ ಮಾಡ್ತೀವಿ, ಅಲ್ಲಿ ಹೇಗಿರುತ್ತೆ ನಾನೆಲ್ಲ ಪ್ರತಿಯೊಂದನ್ನು ಅಪ್ಡೇಟ್ ಕೊಡ್ತೀನಿ. ಪ್ಲೇಸಸ್ನು ಕವರ್ ಮಾಡೋಕ್ಕಾಗಲ್ಲ, ನಾವು ಅಲ್ಲಿಗೆ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋದ್ರೆ ಟೆಂಪಲ್ ಇಂದ ಮಂಡ್ಯ ನಿಮ್ಗೆ ಹತ್ರ ಅಲ್ವಾ? ಅಲ್ಲಿಂದ ಅದ್ಯಾವ್ದು ಶೂಟಿಂಗ್ ಸ್ಪಾಟ್ ಹೇಳಲ್ಲ. ಕವರ್ ಮಾಡೋಬಹುದು. ಹಾಗೆ ಇಲ್ಲಿ ಕಾಫಿ ಕುಡಿಯೋಕ್ಕೆ ನಿಲ್ಲಿಸಿದ್ವಿ. ಬೇಕಲ್ಲಿ ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನರ್ವಸ್ ಫೀಲ್ ಆಗ್ತಿದೆ. ಬಟ್ ಓಕೆ, ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ, ಫಸ್ಟ್ ಟೈಮ್ ಅಲ್ವಾ. ಸೊ ಹೀಗೆ ಒಂದು ಕಾಫಿ ಕುಡಿದು ನೆಕ್ಸ್ಟು ಹೊರಡ್ತೀವಿ ಮೈಸೂರಿಗೆ. ಆ್ಯಂಡ್ ನಿಮಗೆ ಅಲ್ಲಿ ನಾನು ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ ಹೇಗಿರುತ್ತೆ ಏನು. ಹಾಯ್, ಮಾತಾಡಿ ನಮ್ಮನ್ನೆಲ್ಲ ಒಂದು ಸ್ವಲ್ಪ ಹೈಲೈಟ್ ಮಾಡಿ. ಫುಲ್ ಹಂಗೆ ಫೋಕಸ್, ಫುಲ್ ಹೈಲೈಟ್ ಮಾಡ್ತಾ ಇರೋದೇ. ಎಲಿವೇಟ್ ಹಿಂಗೆ ನಿಮ್ಮನ್ನೇ ಹೈಲೈಟ್ ಮಾಡ್ತೀನಿ, ಓಕೆನಾ? ಮಾಡಬೇಕು ಏನೋ ಅಂದ್ರೆ ಮೈನ್ ಏನು. ಓ ಮೈ ಗಾಡ್, ವಾವ್! ಯಾ ಏನೋ. ನಾವಿವಾಗ ನಿಮಿಷಂಬ ಟೆಂಪಲಿಗೆ ಬಂದಿದ್ದೀವಿ. ಫಸ್ಟ್ ದೇವಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಬೇರೆ ಪ್ಲೇಸಿಗೆ ಹೋಗ್ತೀವಿ. ಹೀಗೆ ಬರಬೇಕಿದ್ರೆ ನಿಮಿಷಂಬ ಟೆಂಪಲ್ನ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಎಸ್, ಫೈನಲಿ ನಾವು ಟೆಂಪಲಿಗೆ ರೀಚ್ ಆಗಿದ್ದೀವಿ. ನಾನೇನಾದರೂ ಮಿಸ್ಟೇಕ್ ಮಾಡಿದರೆ ಸಾರಿ, ಯಾಕಂತಂದರೆ ಇದು ನನ್ನ ಫಸ್ಟ್ ಲಾಗ್ ಆಗಿರೋದ್ರಿಂದ ನನಗೆ ಭಯ ಆಗ್ತಿದೆ ಆ್ಯಂಡ್ ನರ್ವಸ್ ಕೂಡ ಆಗ್ತಿದೆ. ಹೇಗೆ ಬರ್ತಿದೆ ಏನು ಅಂತ ಗೊತ್ತಿಲ್ಲ. ಹೇಳಿದ್ದೆ ರಿಪೀಟ್ ಹೇಳ್ತಾ ಇದ್ದೀನಿ. ಸೊ ಸ್ವಲ್ಪ ನರ್ವಸ್ ಆಗ್ತಿದೆ, ಫಸ್ಟ್ ಟೈಮ್ ಅಲ್ವಾ. ಸೊ ಅದಕ್ಕೆ ಹೋಗ್ತಾ ಸರಿ ಹೋಗುತ್ತೆ. ಆ್ಯಂಡ್ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಸಾರಿ. ನಾವಿವಾಗ ದೇವಿ ದರ್ಶನ ಮಾಡಿಕೊಂಡು ಡೈರೆಕ್ಟು ಹೋಗ್ತಾ ಇರೋದೆ ಮಹದೇವಪುರ ಶೂಟಿಂಗ್ ಸ್ಪಾಟಿಗೆ. ಶೂಟಿಂಗ್ ಸ್ಪಾಟ್ ಆಗಿದ್ದೀವಿ. ಆ್ಯಂಡ್ ನಿಜವಾಗ್ಲೂ ವ್ಯೂ ತುಂಬಾ ಸಕ್ಕತ್ತಾಗಿದೆ. ಫೋಟೋ ಶೂಟಿಗಾಗಲಿ ಎಲ್ಲದಕ್ಕೂ ಸಕ್ಕತ್ತಾಗಿದೆ. ಸಕ್ಕತ್ತಾಗಿದೆ, ನೋಡೋದಕ್ಕೆ ಒಂಥರ ವಾವ್ ಅನ್ನೋ ಥರ ಇದೆ. ವಾವ್, ನಿಂತ್ಕೊಂಡು ನಾವು ಅಲ್ಲೆಲ್ಲ ಶೂಟ್ ಮಾಡ್ತಿದ್ದೀವಿ. ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತೈತೆ ಅಲ್ವಾ. ಬಟ್ ನನಗೆ ಬರಲ್ವಲ್ಲ ಸ್ವಿಮ್ ಮಾಡೋಕ್ಕೆ. ಸ್ವಿಮ್ ಮಾಡೋಕ್ಕೆ ಬಂದಿದ್ದಿದ್ರೆ ಹೋಗ್ಬಿಡ್ತಿದ್ದೆ. ಮಾತಾಡಿ ಇವಾಗ ಎಲ್ರು ಬೋಟಲ್ಲಿ ಹೋಗ್ತಿದೀವಿ ಗಾಯ್ಸ್. ತೆಪ್ಪ ಹತ್ರ ಹೋಗ್ತಾ ಇದೀವಿ ಎಲ್ರು. ನನಗಂತೂ ಬರಲ್ಲ, ಏನಾದ್ರೂ ಬಿದ್ರೆ ಅದಕ್ಕೆ ಕಾರಣ ಅವರೇ.
ಬಂದ್ರೆ ಎಲ್ಲ ಇಲ್ಲ ಅಂದ್ರೆ ಯಾರು ಇಲ್ಲ. ಏ ಈ ಕಡೆ ಕೂತ್ಕೊಳ್ಳಮ್ಮ, ಆ ಕಡೆಗೆ ಈ ಕಡೆಗೆ. ಎಷ್ಟು ಚಂದ ಬರ್ತಿದೆ. ಹೌದು, ಅಲ್ಲಿಂದ ಕಟ್ಟೆ ರೋಡ್ ಕನೆಕ್ಟ್ ಆಗಲ್ಲ ಅದು. ಶಿವಣ್ಣ ಅದು ಹರ್ಕೊಂಡು ದುಡ್ಡು ಕೊಡು ಅವ್ರಿಗೆ. 500 ರೂಪಾಯಿ ಕೊಟ್ಬಿಡು, ಹರ್ಕೊಂಡು ಕೊಟ್ಬಿಡಿರೋ ಬಾವಿಗೆ ಪೈಸಾ. ಅಯ್ಯೋ ಬಟ್ಟೆ ಇಷ್ಟ ಅಮ್ಮ, ಇದ್ರ ಮೇಲೆ ಹೋಗಲ್ಲ. ಇಲ್ಲಿ ಇಳಿರಿ, ಆಮೇಲೆ ಬರ್ತಾರೆ ಅಂಕಲ್. ನೋಡಿ ಫ್ರೆಂಡ್ಸ್ ಎಷ್ಟು ಸರ್ಕಸ್ ಮಾಡ್ತಿದ್ದಾರೆ ಅಂತ. ಅವ್ರೊಬ್ರಿಗೆ ಸ್ವಿಮ್ ಮಾಡಕ್ ಬರೋದು, ಬಿದ್ರು ಬೀಳಿ ಪರವಾಗಿಲ್ಲ, ಸ್ವಿಮ್ ಮಾಡೋರಂತೆ. ಶೂಟಿಂಗ್ ಸ್ಪಾಟಿಂದ ಡೈರೆಕ್ಟಾಗಿ ಹೋಟೆಲಿಗೆ ಬಂದ್ವಿ. ತಿಂಡಿ ತಿನ್ಕೊಂಡು ಹೀಗೆ ಹೊರಡ್ತೀವಿ. ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಡ್ತು ಗೈಸ್, ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಚಾರ್ಜಿಗೆ ಹಾಕ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ತಿಂಡಿ ತಿನ್ಕೊಂಡು ನಾವೀಗ ಪಯಣಕ್ಕೆ ಹೋಗ್ತೀವಿ. ಇವಾಗ ನಾವು ಮಸಾಲೆ ದೋಸೆ ತಿಂತಿದ್ದೀವಿ. ಹೇಗಿದೆ ಅಂತ ನಾನು ಹೇಳ್ತೀನಿ. ಎಲ್ಲರೂ ಬಂದರು ನೋಡಿ ಗೈಸ್, ಇವ್ರು ಮಾತ್ರ ಯಾವಾಗ್ಲೂ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಸ್ವಲ್ಪ ನಾಚಿಕೆ ಪಡ್ಕೋತಾರೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅವ್ರನ್ನ ಹೈಡ್ ಮಾಡ್ತೀನಿ. ಆಯಿಲಿ ಫುಡ್ಸ್ನ ರಿಮೂವ್ ದಿಸ್ ಆಯಿಲಿ ಸಾಲ್ಟ್, ಯೂಸ್ ದಿಸ್ ಸಾಲ್ಟ್. ಈ ಐಡಿಯಾನೇ ಗೊತ್ತಿರಲಿಲ್ಲ, ಸಾಲ್ಟನ್ನ ಕೈಲಿ ಇದು ಮಾಡ್ಕೊಂಡ್ರೆ ಆಯಿಲ್ ಹೋಗುತ್ತೆ ಅಂತ. ಇವಾಗ ನಮ್ಮ ಕೊಲಿಗೊಬ್ರು ಹೇಳಿದ್ರು ಅದನ್ನ ಮಾಡ್ಕೊಂಡ್ರೆ ಆಯಿಲ್ ಹೋಗುತ್ತೆ ಅಂತ. ನೆಕ್ಸ್ಟ್ ಟೈಮ್ ನೀವು ಟ್ರೈ ಮಾಡಿ, ಓಕೆನಾ? ನಾವು ಇವಾಗ ಪಯಣ ಹತ್ರ ಬಂದಿದ್ದೀವಿ. ಯಾ ಫ್ರೆಂಡ್ಸ್, ಒನ್ ಡೇ ಬಂದಿರೋ ಟ್ರಿಪ್ಪಿಗೆ 1 ವೀಕ್ಗೆ ಆಗೋಷ್ಟು ಸ್ನ್ಯಾಕ್ಸ್ ತಂದಿದ್ದಾರೆ. ಬಿಸ್ಕೆಟು, ಚಿಪ್ಸು, ಆಮೇಲೆ ಕುರ್ಕುರೆ, ಆಮೇಲೆ ಇನ್ನೊಂದು ಚಿಪ್ಸ್ ಪ್ಯಾಕೆಟು, ಆಮೇಲೆ ಫ್ರೂಟ್ಸು, ಆಮೇಲೆ ಇಷ್ಟೆಲ್ಲ ತಂದಿದ್ದಾರೆ. ಬಂದಿರೋದು 1 ಡೇ ಟ್ರಿಪ್ಪಿಗೆ. ಲೊಕೇಶನ್ ರೀಚ್ ಆದ್ವಿ, ಒಳಗಡೆ ಹೋಗಬೇಕು. ಆ್ಯಂಡ್ ಇಲ್ಲಿ ಮುಗಿಸ್ಕೊಂಡು ಮತ್ತೆ ವೇಣುಗೋಪಾಲ ದೇವಸ್ಥಾನಕ್ಕೆ ಹೋಗ್ತೀವಿ. ನನಗೆ ಬೇರೆ ಕೋಲ್ಡ್ ಆಗಿಬಿಟ್ಟಿದೆ. ಕೋಲ್ಡು ಹೋಗ್ತಾ ಇಲ್ಲ ಗೈಸ್, ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ. ಈ ವೆದರ್ಗೆ ಆ ಥರ ಆಗ್ತಿದೆ. ನಾವಿವಾಗ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲಿ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಸನ್ಸೆಟ್ ನೋಡೋದಕ್ಕೆ ಅಂತಲೇ. ವಾವ್, ಫೈನಲಿ ಸನ್ಸೆಟ್ ಆಗ್ತಿದೆ ನೋಡಿ ಗೈಸ್, ಏನು ಸಖತ್ತಾಗಿ ಬರ್ತಾ ಇದೆ ಅಂತ. ನಾವು ಸನ್ಸೆಟ್ಟೆಲ್ಲ ನೋಡಿಕೊಂಡು ಡೈರೆಕ್ಟ್ ಬಂದಿದ್ದೆ ಊಟಕ್ಕೆ ಅಂತ. ಊಟ ಮಾಡಿಕೊಂಡು ನಾವಿವಾಗ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ ಗೈಸ್. ನಾನು ಇವಾಗ ರೀಚ್ ಆದೆ. ತುಂಬ ಟಯರ್ಡ್ ಆಗಿದೆ, ರೆಸ್ಟ್ ಮಾಡಬೇಕು ಇವಾಗ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಆ್ಯಂಡ್ ಏನಾದರೂ ಮಿಸ್ಟೇಕ್ ಮಾಡಿದರೆ ಪ್ಲೀಸ್ ಫರ್ಗಿವ್ ಮಾಡಿ. ಅಷ್ಟೇ.